ಅಧಿಕಾರ ಪರಿಗ್ರಹ ಪದ್ಧತಿಯ 22ನೆಯ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 162ನೆಯ ಶ್ಲೋಕದಲ್ಲಿ, ಪಾದುಕಾದೇವಿಗೆ ಸಾಮಂತ ರಾಜರುಗಳ ಕಿರೀಟದಲ್ಲಿರುವ ರತ್ನಗಳಿಂದ ಆರತಿ ಎತ್ತಿದಂತಾಯಿತು ಅಂತಾರೆ ದೇಶಿಕರು. ಶ್ಲೋಕ ನೋಡೋಣ. ರಾಜಾಸನೆ ರಘುಕುಲೋದ್ವಹ ಪಾದರಕ್ಷೆ ನೀರಾಜನಂ ಸಮಭವತ್ ಸಮಯೋಚಿತಂ ತೇ ಶ್ಲಾಘಾವಶೇನ ಬಹುಶಃ ಪರಿಘೂರ್ಣಿತಾಭಿಃ ಸಾಮಂತಮೌಳಿಮಣಿಮಂಗಳದೀಪಿಕಾಭಿಃ. ರಘುಕುಲೋದ್ವಹ ಪಾದರಕ್ಷೆ, ಶ್ರೀರಾಮನ ಪಾದವನ್ನ ಕಾಪಾಡುವ ಪಾದುಕೆಯೇ, ತೇ ನಿನಗೆ, ರಾಜಾಸನೆ ಸಿಂಹಾಸನದಲ್ಲಿ, ಶ್ಲಾಘಾವಶೇನ ಕೊಂಡಾಡುವುದಕ್ಕೆ ಸ್ವಾಧೀನವಾಗಿರುವುದರಿಂದ, ಪರಿಗೂರ್ಣಿತಾಭಿಃ ಸುತ್ತಲ್ಪಟ್ಟಿರುವ, ಸಾಮಂತ ಅಧಿಕಾರಕ್ಕೆ ಒಳಪಟ್ಟಿರುವ ರಾಜರುಗಳ, ಮೌಲಿ ಕಿರೀಟಗಳ, ಮಣಿ ರತ್ನಗಳಾದ, ಮಂಗಳ ದೀಪಿಕಾಭಿಃ ಕಲ್ಯಾಣಕ್ಕೆಂದಿರುವ ಬೆಳಕುಗಳಿಂದ, ಸಮಯೋಚಿತಂ ಕಾಲೋಚಿತವಾದ, ನೀರಾಜನಂ ಆರತಿಯಾಗಿ, ಸಮಭವತ್ ಆಯಿತು. ಪಾದುಕಾದೇವಿನ ಕುರಿತು ದೇಶಿಕರು ಹೀಗೆ ಹೇಳ್ತಾ ಇದ್ದಾರೆ. ಶ್ರೀರಾಮ ಪಾದುಕೆಯೇ, ರಾಜಾಸನದಲ್ಲಿ ವಿರಾಜಿಸಿ ರಾಜ್ಯಭಾರ ನಡೆಸಿದ ನಿನ್ನ ವೈಭವವನ್ನ ನೋಡಿ ಅನೇಕ ರೀತಿಯಲ್ಲಿ ನಿನ್ನನ್ನ ಕೊಂಡಾಡಿ ಸಾಮಂತ ರಾಜರುಗಳು ತಲೆ ತೂಗುತ್ತಿದ್ದರು. ಆಗ ಆ ರಾಜರುಗಳ ಕಿರೀಟಗಳಲ್ಲಿರುವ ರತ್ನಗಳು ತೂಗಾಡುತ್ತಿತ್ತು. ಆ ರತ್ನಗಳು ಮಂಗಳಮಯವಾದ ದೀಪಗಳಂತೆ ಕಂಡು ನಿನಗೆ ಸಮಯೋಚಿತವಾದ ಆರತಿಯನ್ನ ಎತ್ತಿದಂತೆ ಕಂಗೊಳಿಸಿತು ಅಂತಾರೆ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.